ಈಗ ನನ್ನ ಟ್ರಸ್ಟ್ ಬಗ್ಗೆ ಹೇಳ್ತೀನಿ, ಆಮೇಲೆ ನನ್ನ ಶಾಲೆ, ಮತ್ತು ನಮ್ಮೂರು. ನಮ್ಮದು ಕೇಲ ಪುಟ್ಸಂಗೌಡರು ನಾಗಮ್ಮ ಚಾರಿಟೇಬಲ್ ಟ್ರಸ್ಟು. ಯಾಕೆಂದರೆ 20 ವರ್ಷ ನಮ್ಮ ತಂದೆ ಈ ಮಕ್ಕಳ ಜೊತೆ ಇದ್ದವರು. ಆ ಟೈಮಲ್ಲಿ ನಾವು ಬೇಕಾಗಿಲ್ಲ. ಇವತ್ತು ಅವ್ರ ಆಬ್ಸೆನ್ಸಿನಲ್ಲಿ ಇಲ್ಲಿ ನಾವು ಆ ಫಂಕ್ಷನನ್ನು ಮಾಡ್ತಾಯಿದ್ದೀವಿ. ಕೆಂಪೇಗೌಡರು ಲಕ್ಷ್ಮೇಗೌಡರು ಪುಟ್ಸಂಗೌಡರು ಅಂದರೆ ನಮ್ಮ ತಾತ ಮುತ್ತಾತ ಕೆಂಪೇಗೌಡ, ನಮ್ಮ ತಂದೆಯ ತಾತ ಲಕ್ಷ್ಮೇಗೌಡ, ನಮ್ಮ ತಾತ ಇಂಜಿನಿಯರ್ ರಾಮೇಗೌಡ, ಕೆಲ ಪುಟ್ಸಂಗೌಡ, ಕೆಲ ರಾಮೇಗೌಡರು, ನಾನು ಪುಟ್ಸಂಗೌಡರ ಮಗ. ಇದು ನಮ್ಮ ಟ್ರಸ್ಟ್. ಇದಕ್ಕೆ ನನ್ನ ತಮ್ಮ ಉಪಾಧ್ಯಕ್ಷ, ನಾನು ಅಧ್ಯಕ್ಷ, ನಮ್ಮ ತಾಯಿ ಗೌರವಾಧ್ಯಕ್ಷ. ಇನ್ನು ನನ್ನ ಶಾಲೆ ಗುಂಪಾಲೆ. ನಾವು 69ರಲ್ಲಿ ಈ ಸ್ಕೂಲ್ಗೆ ನಾವು ಜಾಯ್ನ್ ಆದಾಗ ನಮಗೆ ಗುರುಗಳಾದಂಥ ಅಜ್ಜಪ್ಪನವರು, ನೀಲಕಂಠ ಮಾಸ್ಟ್ರು, ಅವತ್ತು ರಂಗಯ್ಯನವರು ಹೆಡ್ ಮಾಸ್ಟರ್ ಇದ್ದರು, ಮತ್ತು ನಮ್ಮ ಕೃಷ್ಣೇಗೌಡರು, ರಂಜನ್ ಕೃಷ್ಣೇಗೌಡರು ಅಂತ ನಾಟ್ನಳ್ಳಿಯರಿದ್ದರು. ಆ ನಂತರ 5ನೇ ಕ್ಲಾಸಿಗೆ ನಾವು ಹೋದಾಗ ABCD ಅಂತ ನನ್ನ ಸೀನಿಯರ್, ನಮ್ಮ ದೊಡ್ಡಪ್ಪನ ಮಕ್ಕಳು A ಸೆಕ್ಷನ್ಗೆ ಹೋಗ್ಬೇಕು ನೀನು ಅಂತ ಅಂದಾಗ ಏನು ಹೆಂಗೆ ಕಥೆ ಮಾಡೋದು ಅಂತ ಗೊತ್ತಿದ್ದಂಥ ನಾವು ಇಂಗ್ಲೀಷ್ ಕಲ್ತಿದ್ದು ಆವಾಗ ಚನ್ನಬಸಪ್ಪನವರು ನಮ್ಗೆ A ಸೆಕ್ಷನಲ್ಲಿ ಟೀಚರ್. ಅವರು ಇವತ್ತು ಬಂದಿರೋದು ನಮ್ಮ ಪುಣ್ಯ. ಇದನ್ನ ಮೆಮೊರೀಸ್ಗಾಗಿ ನನ್ನ ಜೊತೆ ಓದಂಥವ್ರು ನನಗಿಂತ ಹಿರಿಯರಿದ್ದವ್ರನ್ನ ನಾವು ಬಂದಿದ್ದೀವಿ. ಇದು ನನ್ನ ಶಾಲೆ. ನಮ್ಮ ಶಾಲೆ 43-45ರಲ್ಲಿ ಅಂದರೆ ನಮ್ಮ ತಂದೆ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸು. 2 ವರ್ಷ ಅವ್ರು ನಂಜುಂಡ ಶೆಟ್ಟರ ಮನೆಯಲ್ಲಿ ಓದಿ ಇಲ್ಲಿ ಓದಿದ್ದಾರೆ. ಅಂದರೆ 80 ವರ್ಷ ಆಗಿದೆ. ನಾವು ಸೇರಿ ಈ ಸ್ಕೂಲಿಗೆ ಸೇರಿ 55 ವರ್ಷ ಆಯಿತು. ಇಲ್ಲಿ ಬಂದಿರೋರು 56 ವರ್ಷ ಆಗಿದೆ. ಇಂಥ ಸ್ಕೂಲ್ನಲ್ಲಿ ಓದಂಥ ನಾವು ಪುಣ್ಯವಂತರು ಅಂತ ಹೇಳಿ ನನ್ನ ಶಾಲೆ ಬಗ್ಗೆ ಹೇಳ್ತೀನಿ. ಇನ್ನು ನಮ್ಮ ಊರು ಅಂದಾಗ ಯಾವತ್ತೂ ಅಷ್ಟೇ ಇತಿಹಾಸದಲ್ಲಿ ಊರಿನ ಬಗ್ಗೆ ಯಾರು ಅಭಿಮಾನ ಇಟ್ಟಿರ್ತಾರೆ ಅವ್ರು ಮಾತ್ರ ಇತಿಹಾಸನ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಊರು ಬಹುಶಃ ಬೆಂಗಳೂರು 1537ರಲ್ಲಿ ಬೆಂಗಳೂರು ಸ್ಥಾಪನೆ ಆಯಿತು. ಮೈಸೂರು ಯದುವಂಶದವರು ಬಂದಿದ್ದು 1399ರಲ್ಲಿ. ಆ ನಂತರ ಅದು ಮೊದಲು ಮಬ್ಬಲೇಶ್ವರ ಬೆಟ್ಟ, ಆಮೇಲೆ ಮೈಸೂರು ಅಂತ ಆಯಿತು. ಆದರೆ ನನ್ನೂರು ಗಂಗರ ಕಾಲದಲ್ಲೇ ಮಿರಿಲೆ ಅಂತಾಗಿದೆ. ನನ್ನ ಊರಿಗೆ 1500 ವರ್ಷಗಳ ಇತಿಹಾಸ ಇದೆ. ಕೊಲಂಬಸ್ಸು ಅಮೇರಿಕಾನ ಕಂಡಿಡಿದಾಗ ಅಮೇರಿಕಲ್ಲಿ ನೀಗ್ರೋಗಳು ಒಂದು ಮನೆ ಇರಲಿಲ್ಲ, ಅವ್ರಿಗೆ ದೇವಸ್ಥಾನಗಳು ಕಟ್ಟೋದಿರಲಿ, ಅನ್ನನ ಬೇಯಿಸೋದು ಗೊತ್ತಿರಲಿಲ್ಲ. ಕೊಲಂಬಸ್ ಹೋದಾಗ ಕೆನಡಾ ಅಂದರು. ಅಂದರೆ ಕೆನಡಾ ಅನ್ನೋದು ಅವರ ಭಾಷೆಯಲ್ಲಿ ಏನೂ ಇಲ್ಲ ನೀವು ಬರಬೇಡಿ ಅಂದರು. ಅಮೇರಿಕಾ ಅವತ್ತೇನೂ ಇಲ್ಲ ಇದ್ದಾಗ ನನ್ನೂರಿನಲ್ಲಿ ಐಹೊಳೆ ಟ್ರೇಡರ್ಸ್ ಅಂತ ಬಾದಾಮಿಯಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಿ ನಮ್ಮ ಚೆನ್ನಕೇಶವನಿಗೆ ದತ್ತಿ ಕೊಟ್ಟಿದ್ದಾರೆ ಅಂತ ಪುರಾಣ ಪ್ರಸಿದ್ಧವಾದಂಥ ನಮ್ಮ ಊರಿನ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಗಂಗರು 350ನಲ್ಲಿ ಫಸ್ಟು ಮಣ್ಣೆನಲ್ಲಿ ನರಗಣ ಬನ್ನಿ. ಬಹುಶಃ ಕದಂಬರು ಕನ್ನಡದ ಮೂಲ ಅರಸರು ಅಂತ ಹೇಳ್ತೀವಿ. ಕದಂಬರು ನಮ್ಮ ಬಯಲುಸೀಮೆ ಬರಲಿಲ್ಲ, ಅವ್ರೇನಿದ್ರು ಬೆಟ್ಟದ ಕೆಳಗಡೆ ಇದ್ರು. ಗಂಗರು ನಮ್ಮ ಮೂಲ ಕನ್ನಡಿಗರು, ಬೇಸಿಕಲಿ ಜೈನರು. ಅವರು ಕೋಲಾರದಲ್ಲಿದ್ದರು. ಅಲ್ಲಿಂದ ಮೊನ್ನೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದು 72 ವರ್ಷಗಳ ನಂತರ ತಲಕಾಡಿಗೆ ಬಂದರು. ಅವಾಗಿನ ನಾಗರಿಕತೆಗಳು ಎಲ್ಲಿ ನದಿ ಪಾತ್ರ ಇರುತ್ತೆ ಅಲ್ಲೇ ತಲಕಾಡಿನಿಂದ ಕಾವೇರಿ ಹೇಗೆ ಬಂದಿದೆ ಹಾಗೆ ಅವರು ಆಧಿಪತ್ಯವನ್ನು ಹೆಚ್ಚು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಂದರು. ಹಾಗಾಗಿ ಮಿರ್ಲೆ ಮತ್ತು ಸಾಲಿಗ್ರಾಮ ಗಂಗರ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಆಗಿತ್ತು. ಈಗ ನಮ್ಮೂರಿನಲ್ಲಿ ಗಂಗಡಿಕಾರ್ ಗೌಡ ಅನ್ನೋರೇ ಜಾಸ್ತಿ ಇದ್ದೀವಿ. ಗಂಗಡಿಕಾರ್ ಅನ್ನಂದ್ರೆ ಗಂಗವಾಡಿಕಾರ್ ಅಂತ. ಇದು ನೀವು ಮೈಸೂರು ಗೆಜೆಟರ್ 383 ಆ್ಯಂಡ್ 983 ಪೇಜ್ ನಂಬರ್ ನೋಡಿದ್ರೆ ಗಂಗವಾಡಿಕರ್ ಅಂದರೆ ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ. ಗಂಗರನ್ನ ವಾಡಿ ಅಂದರೆ ಊರು, ಗಂಗರ ಊರನ್ನ ಕಾದವರು ಗಂಗಡಿಕಾರ್. ಅಂದರೆ ಗಂಗಡಿಕಾರ್ ಅನ್ನೋ ಗೌಡರು ಇಲ್ಲಿ ಜಾಸ್ತಿ ಇದ್ದಾರೆ ಅಂದರೆ ನಾವು ಗಂಗರ ಕಾಲದಲ್ಲೇ ಇಲ್ಲಿದ್ದುವು. ಇದು ಇತಿಹಾಸದಲ್ಲಿ ಗೆಜೆಟಲ್ಲಿ ಆಗಿದೆ. ಆ ನಂತರ ಗಂಗರ ನಂತರ ರಾಜರಾಜ ಚೋಳ 1999ರಲ್ಲಿ ಈ ಗಂಗರನ್ನ ಸೋಲಿಸಿದಾಗ 200 ವರ್ಷ ನಮ್ಮ ಆಳದವರು ತಮಿಳ್ನವರು. ಆಗ ಭಾಷೆ ಮೇಲೆ ಇರಲಿಲ್ಲ. ಚೋಳ ರಾಜ ಆಳಿದ್ರು, ಅರಕೇಶ್ವರ ದೇವಸ್ಥಾನ ಅವ್ರು ಕಟ್ಟಿದ್ದಾರೆ. ಆ ನಂತರ ಇಲ್ಲಿ ನೀವು 889ರ ವಿಲೇಜ್ ಮ್ಯಾಪ್ ನೋಡಿದ್ರೆ ಚಂಗ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಗಂಗನಹಳ್ಳಿ ಪಕ್ಕದಲ್ಲಿ ಕಪ್ಪಡಿ ದಾಟಿದಾಗ ಚಂಗ ಅಂದರೆ ಚಂಗಾಳೂರು ನಮ್ಮನ್ನು ರೂಲ್ ಮಾಡಿದ್ದಾರೆ. ಚಂಗಾಳೂರು ರೂಲ್ ಮಾಡಿದಾಗ 1219 ನಮ್ಮ ಕೋದಂಡರಾಮ ಟೆಂಪಲ್ನಲ್ಲಿ ಚಂಗಾಳ್ವ ಪುಮಂದ ದಂಡನಾಯಕ ಅಂತ ಅನ್ನೋರು ಊರಿಗೆ ದತ್ತಿ ಕೊಟ್ಟಿರೋದು ಇತಿಹಾಸ ಇದೆ. 1290. ಆವಾಗ ಬೆಂಗಳೂರಿಲ್ಲ, ಮೈಸೂರಿಲ್ಲ, ಅಮೇರಿಕಾ ಇಲ್ಲ. 1299ರಲ್ಲಿ ಬಲ್ಲೆಯ ದಂಡನಾಯಕ ವೀರಬಳ್ಳನ ದಂಡಾಧಿಪತಿ ನಮ್ಮ ಊರಿಗೆ ತಾಮ್ರದ ಪತ್ರದಲ್ಲಿ ದತ್ತಿ ಕೊಟ್ಟಿದ್ದ ಬಗ್ಗೆ ಉಲ್ಲೇಖ ಇದೆ. ಅಂದರೆ ನಮ್ಮ ಊರಿನ ಇತಿಹಾಸ ಇಷ್ಟು ಪುರಾಣವಾದ್ದು. ಇದು ಐತಿಹಾಸಿಕ ಹಿನ್ನೆಲೆ. ಇನ್ನು ಪೌರಾಣಿಕವಾಗಿ ಶ್ರೀರಾಮ ಸೀತೆಯನ್ನು ವನವಾಸದಲ್ಲಿ ಇಲ್ಲಿ ಕರ್ಕೊಂಡ್ಬಂದಾಗ ಚುಂಚನಗಟ್ಟೆನಾಗ ನಾವು ಇಲ್ಲಿ ಒಡಗಟ್ಟೆ ಅಂತ ಹೇಳ್ತೀವಿ, ಅಲ್ಲಿ ಸೀತೆ ಮತ್ತು ಅವರು ದಾಟಿದಾಗ ಈ ವಾತಾವರಣ ಅವ್ರನ್ನ ನೆನಪು ಮಾಡುತ್ತೆ ಅಂತ ಸೀತೆ ಹೇಳಿದ್ದಕ್ಕೆ ಇದು ರಾಮಬೈಲು, ಇದು ಮಿಥಿಲೆ ಅಂತ ಹೇಳಿದ್ದು ಪೌರಾಣಿಕ ಹಿನ್ನೆಲೆ. ಅದಕ್ಕೆ ಸಾಕ್ಷಿಗಳು ಆಗಲಿ ಲಿಖಿತವಾಗಿ ನಮ್ಗೆ ಸಿಗೋದಿಲ್ಲ. ಆದರೆ ನಮಗೆ ಏನು ಈಗ ಲಿಪಿ ಸಿಕ್ಕಿದೆ ಮಿರಿಲೆ ಮತ್ತು ಮಿಥಿಲೆ. ಈಗ ನಮ್ಮ ತಾತ 1904ರಲ್ಲಿ 1ನೇ ಕ್ಲಾಸು. ಅವರು ಓದ್ತಿದ್ದೆ ಯಜೇಂದ್ರ ಹಾಗೆ ಬಂದ್ಬಿಡಿ. ಅವ್ರು ಓದ್ತಿದ್ದಾಗಲೇ ಮರಳಲ್ಲಿ ಅಕ್ಷರ ಅಭ್ಯಾಸ ಮಾಡ್ತಿದ್ದಂತೆ.
ಇನ್ನು ಈ ಲಿಪಿಗಳೆಲ್ಲ ಆಗಿರೋದು 700-800 ವರ್ಷದ ಹಿಂದೆ. ಆ ಮಿರ್ಲೆ ಮತ್ತು ಮಿಥಿಲೆ ವ್ಯತ್ಯಾಸ ಆಗಿರ್ಬೋದು, ಮಿಥಿಲೆ ಮಿರ್ಲೆ ಆಗಿರ್ಬೋದು. ಇದು ನನ್ನ ಊರ ಇತಿಹಾಸ. ಇಷ್ಟನ್ನ ನಿಮ್ಗಳಿಗೆ ಹೇಳಿದ್ದೀನಿ. ಊರಿನ ಬಗ್ಗೆ, ನಮ್ಮ ಸ್ಕೂಲು, ನನ್ನ ಊರು, ನಾವಿದ್ದಾಗ ವಿ ಆರ್ ದ ಕ್ರಿಯೇಟರ್ ಆಫ್ ದಿ ಹಿಸ್ಟ್ರಿ. ಅದನ್ನು ತಿಳ್ಕೊಳ್ಳಿ. ಮತ್ತೆ ಇವತ್ತು ಏನು ಮಕ್ಕಳಿಗೆ ನಾವು ಒಂದು ಬಹುಮಾನ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. 79ರಲ್ಲಿ ನಾನು, ನಮ್ಮ ಸುಭಾಚಾರ್ಯ ಸೂರಿ, ಮೋಹನ, ನಮ್ಮೆಲ್ಲರಿಗೂ ನಮಗೊಬ್ರು ಟೀಚರ್, ಅವ್ರ ಹೆಸರು ಮಾಡ್ತಿದ್ದೀನಿ, ಚಂದ್ರಕಲಾ ಅಂತ ನನ್ನ ಕ್ಲಾಸ್ಮೇಟು. ಅವರು ಕೊಡೆಯಾಗಲ್ದವರು, ಅವ್ರು 500 ರೂಪಾಯಿ ಪ್ರೈಸ್ ಕೊಟ್ಟಿದ್ರು. ಅದು ದೊಡ್ಡ ಅಮೌಂಟ್ ನನಗದು. ಆ ಇನ್ಸ್ಪಿರೇಷನ್ನಿಂದ ಇವತ್ತು ನಾನು ಪ್ರೈಸ್ನ ಅಮೌಂಟ್ ಬಗ್ಗೆ ಹೇಳ್ತಾ ಇಲ್ಲ. ಈ ಮಕ್ಕಳು ಈ ಪ್ರೈಸನ್ನು ತಗೊಂಡವರು ನಾಳೆ ಇನ್ನೊಬ್ರು ತಗೊಳ್ಳಿ. ಈ ಮಕ್ಕಳು ಇವತ್ತು ನಾನೇನು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದೀನಿ, ಆ ಸರ್ಟಿಫಿಕೇಟ್ ನಾವು ಕಾಪಾಡ್ಕೊಂಡ್ರೆ ನಾವು ಓಲ್ಡ್ ಸ್ಟೂಡೆಂಟ್ ಆರ್ಗನೈಸೇಷನ್ ಅಂತ ಮಾಡ್ತಾ ಇದ್ದೀವಿ. ಆ ಸರ್ಟಿಫಿಕೇಟು ನಮ್ಮ ಮಿರ್ಲೆ ಅನ್ನೋ ಹೆಸರಿದ್ರೆ, ನೀವು PUCನೋ ಡಿಗ್ರಿನೋ ಮಾಡಿದಾಗ ನಿಮ್ಗೆ ಸೂಕ್ತವಾದ ಕೆಲಸಕ್ಕೆ ಬೆಂಗಳೂರಿನಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ. ನನ್ನ ಸಂಸ್ಥೆಯಲ್ಲೇ 150 ಜನ ಕೆಲಸ ಮಾಡಿದ್ದಾರೆ. ಮತ್ತು ಈ ಮಕ್ಕಳಿಗೆ ಫಸ್ಟ್ ಫ್ರೀ ಆಯಿತು. ನಮ್ಮ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅವರು PUC ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ. ಅವ್ರಿಗೆ ಜಾಬ್ ಕೊಡಿಸೋದ್ರ ಬಗ್ಗೆ ನಮ್ಮ ಕೈಲಾದ, ಇಲ್ಲಿ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ನಾವು ಓಲ್ಡ್ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾಡ್ತೀವಿ. ನಾನು ಒಬ್ಬನೇ ಅಲ್ಲ, ಇಲ್ಲಿ ನಾನು ಅಂತ ಯಾರೂ ಇಲ್ಲ. ನಾವು ಖಂಡಿತ ಅದನ್ನು ಮಾಡೋಣ. ಮಕ್ಕಳು ಚೆನ್ನಾಗಿ ಓದಲಿ. ನಾವೆಲ್ಲ ಓದಿದಾಗ 5ನೇ ಕ್ಲಾಸಲ್ಲಿ ಇಂಗ್ಲೀಷ್ ಕಲಿತವರು ಇವತ್ತು ನಮ್ಮ ರುಕ್ಮಿಣಿ ಮೇಡಮು, ರವೀಶ್ ಮತ್ತು ಈ ಮೇಡಮ್ ಇಷ್ಟು ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ರಿ ಅಂದರೆ ನನಗೆ ಹೆಮ್ಮೆ ಇದೆ. ಅದರಿಂದ ನಿಮ್ಮೆಲ್ಲರಿಗೂ ಮತ್ತೆ ಈ ಸಭೆಗೆ ನೀವೆಲ್ಲ ಬಂದಿರೋರೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.